ಹಲೋ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 26ಗೆ ಸ್ವಾಗತ. ಇಂದಿನ ಎಪಿಸೋಡಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಸಿಕಲ್ ಸೆಲ್ ಡಿಸೀಸ್. ಓಕೆ, ಸಿಕಲ್ ಸೆಲ್ ಡಿಸೀಸ್ ಯಾಕೆ ನ್ಯೂಸಲ್ಲಿದೆ, ಅದ್ರ ಜೊತೆಗೆ ಒಂದು UPSC ಪ್ರಿವಿಯಸ್ ಇಯರ್ ಕ್ವಶನ್ನ ಅಟೆಂಡ್ ಮಾಡೋಣ. ದೆನ್ ವಿ ವಿಲ್ ಸಿ ವಾಟ್ ಈಸ್ ಸಿಕಲ್ ಸೆಲ್ ಡಿಸೀಸ್, ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್, and then we will see some terms related to biotechnology. Gene therapy ಅಂದ್ರೆ ಏನು, ಜೆನೆಟಿಕ್ ಎಡಿಟಿಂಗ್ ಅಂದರೆ ಅಂತ ನೋಡೋಣ. ಅದ್ರ ಜೊತೆಗೆ ಕ್ರಿಸ್ಪರ್ ಕ್ಯಾಸ್ಟನ್ ಟೆಕ್ನಾಲಜಿ ಬಗ್ಗೆ ನೋಡ್ಕೊಂಬರೋಣ. ಅದಾದಮೇಲೆ ಇವಾಗ ಡೆವಲಪ್ ಆಗಿರುವಂಥ ನ್ಯೂ ಟ್ರೀಟ್ಮೆಂಟ್ಸ್ ಏನೇ ಅಂತ ನೋಡ್ಕೊಂಬರೋಣ. ಓಕೆ, ದಿಸ್ ಈಸ್ ಟುಡೇಸ್ ಇಶ್ಯೂ. ಸೊ ಇದು ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡರ್ GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ GS2 ಹೆಲ್ತ್ ಒಳಗಡೆ ಬರುತ್ತೆ. GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಎಸ್ಪೆಷಲಿ ಬಯೋಟೆಕ್ನಾಲಜಿ ಒಳಗಡೆ ಬರುತ್ತೆ ಇದು ಟಾಪಿಕ್. ಓಕೆ, ಈ ಬಯೋಟೆಕ್ನಾಲಜಿ ಟಾಪಿಕ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಟಾಪಿಕ್ ಆಫ್ UPSC ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎವ್ರಿ ಇಯರ್ ಪ್ರಿಲಿಮ್ಸಲ್ಲಿ 2 or 3 ಕ್ವಶನ್ಸ್, ಮೇನ್ಸಲ್ಲಿ 1 or 2 ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಆ ವರ್ಷ ಏನಾದರೂ ಬಯೋಟೆಕ್ನಾಲಜಿಯಲ್ಲಿ ನ್ಯೂ ಇನ್ವೆನ್ಷನ್ಸ್ ಆಗಲಿ ಏನಾದರೂ ಡಿಸ್ಕವರಿ ಆಯಿತು ಅಂತಂದರೆ ಆ ಕ್ವಶನ್ನ UPSC ಜಾಸ್ತಿ ಪಿಕ್ ಮಾಡ್ತಿರ್ತಾರೆ. ಸೊ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಂಪಾರ್ಟೆಂಟ್ ವರ್ಡ್ಸ್ನ ನೋಟ್ ಮಾಡ್ಕೊಂಡಿರಿ. ಓಕೆ, ಸೊ ಇದು ಯಾಕೆ ಕಂಟೆಕ್ಸ್ಟಲ್ಲಿದೆ, ನ್ಯೂಸಲ್ಲಿದೆ ಅಂತಂದರೆ ರೀಸೆಂಟಲ್ಲಿ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಹ್ಯಾವ್ ಅಪ್ರೂವ್ಡ್ 2 ಮೈಲ್ಸ್ಟೋನ್ ಟ್ರೀಟ್ಮೆಂಟ್ಸ್, ಕ್ಯಾಸ್ಜೆವಿ ಆ್ಯಂಡ್ ಲೆಫ್ಜೆನಿಯಾ, ಫಾರ್ ದ ಟ್ರೀಟ್ಮೆಂಟ್ ಆಫ್ ಸಿಕ್ಕಲ್ ಸೆಲ್ ಡಿಸೀಸಸ್ ಇನ್ ಪೇಷಂಟ್ಸ್ ಆಫ್ 12 years ಆ್ಯಂಡ್ ಓಲ್ಡರ್ಸ್. ಸರಿನಾ? ಸಿಕ್ಕಲ್ ಸೆಲ್ ಡಿಸೀಸ್ಗೆ 2 ನ್ಯೂ ಟ್ರೀಟ್ಮೆಂಟ್ನ ಅಪ್ರೂವ್ ಮಾಡಿದ್ದಾರೆ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು. ಆ ಟ್ರೀಟ್ಮೆಂಟ್ ಯಾವುದಂತಂದರೆ ಕ್ಯಾಸ್ಜೆವಿ ಆ್ಯಂಡ್ ಲಿಫ್ಜೆನಿಯಾ ಅಂತ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್. ಸರಿನಾ? ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕಾಗಿದೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಕಾನ್ಸೆಪ್ಟ್ಗೆ ಮೂವ್ ಆಗೋಕ್ಕಿಂತ ಮುಂಚೆ ವಿಲ್ ಟ್ರೈ ಟು ಅಟೆಂಪ್ಟ್ ಅ ಪ್ರಿವಿಯಸ್ ಇಯರ್ ಕ್ವಶನ್. UPSC ಪ್ರಿವಿಯಸ್ ಇಯರ್ ಕ್ವಶನಲ್ಲಿ 2019 ಈ ಕ್ವಶನ್ ಕೇಳಲಾಗಿತ್ತು. ಈ ಕ್ವಶನ್ ಏನಂದರೆ ವಾಟ್ ಈಸ್ Cas9 ಪ್ರೋಟೀನ್ ದಟ್ ಈಸ್ ಆಫನ್ ಮೆನ್ಷನ್ಡ್ ಇನ್ ದ ನ್ಯೂಸ್. ಓಕೆ, ಈ ವಿಡಿಯೋನ ಪಾಸ್ ಮಾಡಿ ಯು ಕ್ಯಾನ್ ಅಟೆಂಡ್ ದಿಸ್ ಕ್ವಶನ್ ಇನ್ ದ ಕಮೆಂಟ್ ಬಾಕ್ಸ್. ನಿಮಗೆ ಸರಿ ಅನ್ಸಿದ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಾದರೂ ಎಕ್ಸ್ಪ್ಲನೇಷನ್ ಇತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ, ಸೊ ಆಪ್ಷನ್ ಎ, ಇಟ್ ಈಸ್ ಅ ಮಾಲಿಕ್ಯುಲರ್ ಸಿಸರ್ ಯೂಸ್ಡ್ ಇನ್ ಟಾರ್ಗೆಟೆಡ್ ಜೀನ್ ಎಡಿಟಿಂಗ್. ಆಪ್ಷನ್ ಬಿ, ಅ ಬಯೋಸೆನ್ಸರ್ ಯೂಸ್ಡ್ ಇನ್ ದ ಅಕ್ಯುರೇಟ್ ಡಿಟೆಕ್ಷನ್ ಆಫ್ ಪ್ಯಾಥೋಜನ್ಸ್ ಇನ್ ದ ಪೇಷಂಟ್ಸ್, ಅ ಜೀನ್ ದಟ್ ಮೇಕ್ಸ್ ಪ್ಲಾಂಟ್ಸ್ ಪೆಸ್ಟ್ ರೆಸಿಸ್ಟೆಂಟ್, ಆ್ಯಂಡ್ ಅ ಹರ್ಬಿಸೈಡಲ್ ಸಬ್ಸ್ಟೆನ್ಸ್ ಸಿಂಥಸೈಸ್ಡ್ ಇನ್ ದ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಓಕೆ, ಈ ಕ್ವಶನ್ ಅಟೆಂಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಎಟ್ ದ ಎಂಡ್ ಆಫ್ ದ ವಿಡಿಯೋ ನಿಮಗೆ ಇದ್ರ ಆನ್ಸರ್ ಗೊತ್ತಾಗುತ್ತೆ. ಸೊ ನ್ಯೂಸ್ ನೋಡ್ತಾ ಇದ್ರೆ ವಾಟ್ ಈಸ್ ಸಿಕಲ್ ಸೆಲ್ ಡಿಸೀಸ್, ಸರಿನಾ? ಇದಕ್ಕೆ ಟ್ರೀಟ್ಮೆಂಟ್ ಕಂಡುಹಿಡಿದಿದ್ದಾರೆ, ಅದಕ್ಕೋಸ್ಕರ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಸಿಕಲ್ ಸೆಲ್ ಡಿಸೀಸ್ ಅಂದರೆ ಅಂತ ನೋಡ್ಕೊಂಬರೋಣ. ಇಟ್ ಈಸ್ ಎ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ದ್ಯಾಟ್ ಅಫೆಕ್ಟ್ಸ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಸರಿನಾ? ನಮ್ಮ ಬಾಡಿಯಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರ್ತಾವಲ್ಲ, ಅದರೊಳಗಡೆ ಹಿಮೋಗ್ಲೋಬಿನ್ ಇರುತ್ತೆ. ಆ ಹಿಮೋಗ್ಲೋಬಿನ್ನ ಇದು ಇಂಪ್ಯಾಕ್ಟ್ ಮಾಡುತ್ತೆ ಸಿಕಲ್ ಸೆಲ್ ಡಿಸೀಸ್. ಹಿಮೋಗ್ಲೋಬಿನ್ ಏನಂತಂದರೆ ಇಟ್ ಈಸ್ ಅ ಪ್ರೋಟೀನ್. ರೆಡ್ ಬ್ಲಡ್ ಸೆಲ್ಸಲ್ಲಿ ಒಂದು ಪ್ರೋಟೀನ್ ಇರುತ್ತೆ ಹಿಮೋಗ್ಲೋಬಿನ್. ಅದ್ರ ವರ್ಕ್ ಏನಂತಂದರೆ ಇಟ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರಿಂಗ್ ಆಕ್ಸಿಜನ್ ಫ್ರಮ್ ದ ಲಂಗ್ಸ್ ಟು ದ ರೆಸ್ಟ್ ಆಫ್ ದ ಬಾಡಿ. ಸರಿನಾ? ಲಂಗ್ಸಿಂದ ರೆಸ್ಟ್ ಆಫ್ ದ ಬಾಡಿಗೆ ಆಕ್ಸಿಜನ್ನ ಕ್ಯಾರಿ ಮಾಡೋದು ಯಾರು ಅಂತಂದರೆ ಹಿಮೋಗ್ಲೋಬಿನ್. ಓಕೆ, ಸೊ ನಾರ್ಮಲ್ ಆಗಿ ಹಿಮೋಗ್ಲೋಬಿನ್ ಯಾವ ಥರ ಇರುತ್ತಂದರೆ, ಇದು ಬ್ಲಡ್ ವೆಸಲ್ಸ್ ಆದರೆ ಇಂಡಿವಿಜುವಲ್ಸ್ ಅವರ ಬ್ಲಡ್ ವೆಸಲ್ಸ್ ಆದರೆ ಇಂಡಿವಿಜುವಲ್ ಬ್ಲಡ್ ವೆಸಲ್ಸ್ ಅಂದ್ಕೊಳ್ಳಿ. ಇದು ನಾರ್ಮಲ್ ಪರ್ಸನಲ್ಲಿ ಹಿಮೋಗ್ಲೋಬಿನ್ ಈ ಥರ ಓಲ್ ಶೇಪ್ ಇಲ್ಲ ರೌಂಡ್ ಶೇಪಲ್ಲಿ ಇರುತ್ತೆ. ಓಕೆ, ಓಲ್ ಶೇಪ್ ಇಲ್ಲ ರೌಂಡ್ ಶೇಪಲ್ಲಿ ರೆಡ್ ಬ್ಲಡ್ ಸೆಲ್ ಒಳಗಡೆ ಇರುತ್ತೆ. ಸೊ ಇದು ಲಂಗ್ಸಿಂದ ಬೇರೆ ಪಾರ್ಟ್ಸಿಗೆ ಆಕ್ಸಿಜನ್ನ ಟ್ರಾನ್ಸ್ಫರ್ ಮಾಡ್ತಿರುತ್ತೆ. ಬಟ್ ಇವಾಗ ಯಾವುದೋ ಒಂದು ಇಂಡಿವಿಜುವಲಲ್ಲಿ ಸಿಕ್ಕಲ್ ಸೆಲ್ ಡಿಸೀಸ್ ಇದೆ ಅಂದ್ಕೊಳ್ಳಿ, ಅಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟೆಡ್ ಆಫ್ ಈ ಶೇಪ್ ಬದಲಿ ಹಿಮೋಗ್ಲೋಬಿನ್ ಯಾವ ಥರ ಇರುತ್ತೆ ಅಂದರೆ ಕ್ರೆಸೆಂಟ್ ಅಥವಾ ಸಿಕ್ಕಲ್ ಶೇಪಲ್ಲಿ ಇರುತ್ತೆ. ಸಿಕ್ಕಲ್ ಅಂದರೆ ಕನ್ನಡದಲ್ಲಿ ಕುಡುಗೋಲ್ ಅಂತ ಕರೀತಾರಲ್ಲ, ಸೊ ಕುಡುಗೋಲ್ ಶೇಪಲ್ಲಿ ಇರುತ್ತೆ, ಅದಕ್ಕೋಸ್ಕರ ಸಿಕ್ಕಲ್ ಸೆಲ್ ಡಿಸೀಸ್ ಅಂತ ಕರೀತಾರೆ. ಇದೇನಾಗುತ್ತೆ ಅಂದರೆ ನಾರ್ಮಲ್ ಆಗಿ ಈ ಥರ ಮೂವ್ಮೆಂಟ್ ಆಗ್ತಿರುತ್ತೆ, ಬಟ್ ಇನ್ಸ್ಟೆಡ್ ಆಫ್ ಓವಲ್ ಶೇಪ್ ಇಲ್ಲಿ ಸಿಕ್ಕಲ್ ಶೇಪಲ್ಲಿ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಎಲ್ಲೆಲ್ಲಿ ಇಂಟರ್ಸೆಕ್ಷನ್ ಇರುತ್ತಲ್ಲ ಅಲ್ಲಿ ಸ್ಟಕ್ ಆಗಿಬಿಡುತ್ತೆ. ಸ್ಟಕ್ ಆಗಿ ಪ್ರಾಪರಾಗಿ ಮೂವ್ಮೆಂಟ್ ಆಗೋದೇ ಇಲ್ಲ. ಸರಿನಾ? ಮೂವ್ಮೆಂಟ್ ಬಂದಾಗುತ್ತೆ. ಮೂವ್ಮೆಂಟ್ ಬಂದಾದಾಗ ಆಕ್ಸಿಜನ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ಅದರ್ ಪಾರ್ಟ್ ಆಫ್ ದ ಬಾಡಿಗೆ ಟ್ರಾನ್ಸ್ಫರ್ ಆಗೋದು ನಿಲ್ಲುತ್ತೆ. ಅದಕ್ಕೋಸ್ಕರ ಇದು ಡಿಸೀಸ್ ಇದೆಯಲ್ಲ ತುಂಬ ಡೇಂಜರಸ್ ಡಿಸೀಸ್ ಅಂತಲೇ ಹೇಳ್ಬೋದು.
ಓಕೆ, ಇಲ್ಲಿ ಹೇಳ್ತಾರೆ ನೋಡಿ, ಇಂಡಿವಿಜುವಲ್ಸ್ ವಿತ್ ಸಿಕಲ್ ಸೆಲ್ ಡಿಸೀಸ್ is a genetic mutation that causes hemoglobin to form an abnormal crescent or sickle shape and shape when oxygen levels are low. ಸರಿನಾ, ಆಕ್ಸಿಜನ್ ಲೆವೆಲ್ಸ್ನ ಲೋ ಮಾಡುತ್ತೆ, ಆ ಟೈಮಲ್ಲಿ ಈ ಶೇಪ್ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ದಿಸ್ ಮಿಸ್ ಶೇಪ್ ಅಂಡ್ ರೆಡ್ ಬ್ಲಡ್ ಸೆಲ್ಸ್ ಕ್ಯಾನ್ ಕಾಸ್ ವೇರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್. ಸಿಕ್ಕಲ್ ಸೆಲ್ ಡಿಸೀಸ್ is typically inherited when both the parents carry this gene for it. ಇನ್ನೊಂದು ಜೆನೆಟಿಕ್ ಡಿಸಾರ್ಡರ್ ಅಂತಂದ್ವಲ್ಲ, ಜೆನೆಟಿಕ್ ಡಿಸಾರ್ಡರ್ ಅಂತಂದರೆ ಇಟ್ ಕಮ್ಸ್ ಫ್ರಮ್ ಪೇರೆಂಟ್ಸಿಂದ ಮಕ್ಕಳಿಗೆ ಅಂದರೆ ಹಸುವಿಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಜೆನೆಟಿಕ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ, ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಇದನ್ನು. ಓಕೆ, ಸೊ ಇಲ್ಲಿ ನೋಡಿ ನಾರ್ಮಲ್ ಆಗಿ ಈ ಥರ ಶೇಪಲ್ಲಿ ಇರುತ್ತೆ. ಸೊ ಸಿಕ್ಕಲ್ ಸೆಲ್ ಎನಿಮಿಯಾ ಅಂದರೆ ಈ ಥರ ಆಗುತ್ತೆ, ಸ್ಟಕ್ ಆಗುತ್ತೆ, ಸ್ಟಕ್ ಆಗಿ ಮೂಮೆಂಟ್ ಪ್ರಾಪರಾಗಿ ಆಗೋದಿಲ್ಲ. ಓಕೆ, ಸೊ ದೆನ್ ಇದ್ರ ಸಿಂಪ್ಟಮ್ಸ್ ಅಥವಾ ಪ್ರಾಬ್ಲಮ್ಸ್ ಏನು ಅಂತಂದರೆ, ನಾರ್ಮಲ್ ಆಗಿ ಸಿಕ್ಕಲ್ ಸೆಲ್ ಡಿಸೀಸ್ ಇರುವಂಥ ಇಂಡಿವಿಜುವಲ್ ಅಥವಾ ಪೇಷಂಟಲ್ಲಿ ಏನಾಗುತ್ತೆ ಅಂದರೆ ಸರ್ಟನ್ ಪೀರಿಯಡ್ಸ್ ಇರುತ್ತೆ. ಆ ಪೀರಿಯಡ್ಸ್ಗೆ ಕ್ರೈಸಿಸ್ ಅಂತ ಕರೀತಾರೆ. ಕ್ರೈಸಿಸ್ ಅಂದರೆ ಆವಾಗ ಸಿಕ್ಕಲ್ ಸೆಲ್ಸ್ ಇರ್ತಾವಲ್ಲ, ಅದು ಸ್ಟಕ್ ಆಗಿ ಆಕ್ಸಿಜನ್ ಲೆವೆಲ್ಸ್ ಲೋ ಆಗಿ ಅವ್ರಿಗೆ ತುಂಬ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ಕ್ರೈಸಿಸ್ ಅಂತ ಕರೀತಾರೆ. ಬಿಕಾಸ್ ದ ಶೇಪ್ಡ್ ಬ್ಲಾಕ್ ದ ಬ್ಲಡ್ ಫ್ಲೋ ಸ್ಟಾಪ್ ಆಗಿ ಕ್ರೈಸಿಸ್ಗೆ ಹೋಗ್ತಾರೆ. ದೆನ್ ಇಟ್ ವಿಲ್ ಆಲ್ಸೋ ರಿಸಲ್ಟ್ ಇನ್ ಅನಿಮಿಯಾ. ಅನಿಮಿಯಾ ಅಂದರೆ ಇಟ್ ಈಸ್ ಅ ಶಾರ್ಟೇಜ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ಸರಿನಾ, ರೆಡ್ ಬ್ಲಡ್ ಸೆಲ್ ಕಮ್ಮಿ ಆದಾಗ ಏನಾಗುತ್ತೆ ಅಂದರೆ, ಸೊ ಆಕ್ಸಿಜನ್ ಮೂವ್ಮೆಂಟ್ ಕಡಿಮೆ ಆಗಿ ಇಟ್ ವಿಲ್ ಕ್ಯಾನ್ ರಿಸಲ್ಟ್ ಇನ್ ಟು ಫೇಟಿಕ್ ಆರ್ ವೀಕ್ನೆಸ್. ಸರಿನಾ, ವೀಕ್ ಆಗಿ ಸ್ಟ್ರೋಕಿಗೆ ಹೋಗೋ ಚಾನ್ಸಸ್ ಇರುತ್ತೆ. ನಂತರ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಆರ್ಗನ್ ಡ್ಯಾಮೇಜ್, ಪರ್ಟಿಕ್ಯುಲರ್ಲಿ ಟು ದ ಸ್ಪ್ಲೀನ್, ಕಿಡ್ನೀಸ್ ಆ್ಯಂಡ್ ಲಂಗ್ಸ್. ಇದಕ್ಕೆ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ದೆನ್ ಇಟ್ ಕ್ಯಾನ್ ಲೀಡ್ ಟು ಸ್ಟ್ರೋಕ್ಸ್ ಡ್ಯೂ ಟು ದ ಬ್ಲಾಕ್ಡ್ ಬ್ಲಡ್ ವೆಸಲ್ಸ್. ಸರಿನಾ, ಸ್ಟ್ರೋಕ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗಲಿ, ಕಾರ್ಡಿಯಕ್ ಅರೆಸ್ಟ್ ಆಗಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಇಟ್ ವಿಲ್ ರಿಸಲ್ಟ್ ಇನ್ ಡಿಲೇಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ದ ಚಿಲ್ಡ್ರನ್. ಪ್ರಾಪರಾಗಿ ಅವರಿಗೆ ಪ್ರೋಟೀನ್ ಆಗಲಿ, ಆಕ್ಸಿಜನ್ ಆಗಲಿ ಪ್ರಾಪರಾಗಿ ಸಿಗೋಂಗಿಲ್ಲ. ಅದಕ್ಕೋಸ್ಕರ ದೇ ಮೇ ರಿಸಲ್ಟ್ ಇನ್ ಸ್ಟಂಟಿಂಗ್ ಆಗಲಿ, ವೇಸ್ಟಿಂಗ್ ಆಗಲಿ, ಆ ಥರ ಅಂತ ಜಾಸ್ತಿ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಜಾಂಡೀಸ್. ಜಾಂಡೀಸ್ ಅಂತಂದರೆ ಸ್ಕಿನ್ ಕಲರ್ ಮತ್ತು ಐಸ್ ಎಲ್ಲೋ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್. ಸೊ ಸಿಕ್ಕಲ್ ಸೆಲ್ ಡಿಸೀಸ್ ಇದರಿಂದ ಬೇರೆ ಬೇರೆ ಹಂತದ ಡಿಸೀಸ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಅ ವೆರಿ ಡೇಂಜರಸ್ ಡಿಸೀಸ್ ಅಂತ ಹೇಳ್ಬೋದು. ಇದನ್ನು ಡಯಾಗ್ನೋಸಿಸ್ ಅಂದರೆ ಇದೆ ಅಂತ ಹೆಂಗೆ ಕಂಡುಹಿಡಿತಾರೆ ಅಂತಂದರೆ, ಒಬ್ಬ ಇಂಡಿವಿಜುವಲ್ ಅಥವಾ ಒಬ್ಬ ವ್ಯಕ್ತಿ ಸಿಕ್ಕಲ್ ಸೆಲ್ ಡಿಸೀಸಿಂದ ಬಳಲ್ತಾ ಇದೆ ಅಂತ ಹೆಂಗೆ ಕಂಡುಹಿಡಿತಾರೆ ಅಂದರೆ, ಇಟ್ ಈಸ್ ಥ್ರೂ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಅಂತ ಕರೀತಾರೆ. ಅಂದರೆ ಪಾಪು ಹುಟ್ಟಿರುತ್ತಲ್ಲ ಅವ್ರನ್ನ ಜೆನೆಟಿಕಲಿ ಸ್ಕ್ರೀನ್ ಮಾಡ್ತಾರೆ. ಸ್ಕ್ರೀನ್ ಮಾಡಿದ ಮೇಲೆ ಅದರಲ್ಲಿ ಹಿಮೋಗ್ಲೋಬಿನ್ ನಾರ್ಮಲ್ ಶೇಪ್ ಇರುತ್ತಲ್ಲ, ಅದ್ರ ಜೊತೆಗೆ ಸಿಕ್ಕಲ್ ಶೇಪ್ ಇರುವಂಥ ಹಿಮೋಗ್ಲೋಬಿನ್ನ ಪ್ರೆಸೆನ್ಸ್ನ ಕಂಡುಹಿಡಿತಾರೆ. ಇಟ್ ಚೆಕ್ಸ್ ಫಾರ್ ದ ಪ್ರೆಸೆನ್ಸ್ ಆಫ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಜೀನ್ಸ್. ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಇಂಪಾರ್ಟೆಂಟ್ ಮೆಥಡ್ಸ್ ಯಾವುದಂದರೆ ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರಸಿಸ್, ಜೆನೆಟಿಕ್ ಟೆಸ್ಟಿಂಗ್ ಆ್ಯಂಡ್ ಬ್ಲಡ್ ಟೆಸ್ಟ್ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಂಬರ್ ಆಫ್ ಸಿಕ್ಕಲ್ ಸೆಲ್ಸ್ ಎಷ್ಟಿದೆ ಅಂತ ಮೆಜರ್ ಮಾಡ್ತಾರೆ. ಇದು ಡಯಾಗ್ನೋಸಿಸ್ ಅಂದರೆ ಸಿಕ್ಕಲ್ ಸೆಲ್ ಡಿಸೀಸ್ ಇದೆಯಲ್ಲೋ ಅಂತ ಕಂಡುಹಿಡಿಯೋದು, ಟೆಸ್ಟ್ ಥರ. ದೆನ್ ಇದರ ಟ್ರೀಟ್ಮೆಂಟ್ ಅಂದರೆ ನಾರ್ಮಲ್ ಆಗಿ ಸಿಕ್ಕಲ್ ಸೆಲ್ ಡಿಸೀಸ್ಗೆ ದೇರ್ ಇಸ್ ನೋ ಕ್ಯೂರ್. ಸರಿನಾ, ಕ್ಯೂರ್ನ ಇನ್ನೂ ಕಂಡುಹಿಡೋಕ್ಕಾಗಿಲ್ಲ. ಬಟ್ ಇವಾಗ ಅದೇ ರೀಸೆಂಟ್ ನ್ಯೂಸಲ್ಲಿ 2 ಥರ ಕ್ಯೂರ್ನ ಅಪ್ರೂವ್ ಮಾಡಿದರೆ ಅದಕ್ಕೆ ನ್ಯೂಸಲ್ಲಿದೆ ಇದರಲ್ಲಿ. ಬಟ್ ಇವಾಗ ಹೆಂಗೆ HIV ಆದವರಿಗೆ ಕ್ಯೂರ್ ಇಲ್ವಲ್ಲ, HIV AIDS ಕ್ಯೂರ್ ಇಲ್ವಲ್ಲ, ಬಟ್ ಹಂಗಂತ ಅವ್ರು ನಾರ್ಮಲ್ ಲೈಫ್ನ ಡೀಲ್ ಮಾಡೋಕ್ಕೋಸ್ಕರ ಬೇರೆಯಾದಂಥ ಮೆಡಿಕೇಶನ್ಸ್ ಇದೆ. ಸರಿನಾ, ಮೆಡಿಕೇಶನ್ಸ್ ಇದೆ. ಅದೇ ಥರ ಇದರಲ್ಲೂ ಕೂಡ ಮೆಡಿಕೇಶನ್ಸ್ ಇದೆ ಅಂದರೆ ಅವ್ರಿಗೆ ಕ್ರೈಸಿಸ್ ಆಗ್ತಿರುತ್ತಲ್ಲ, ಕ್ರೈಸಿಸ್ ಅಂದರೆ ಪೇನ್ಫುಲ್ ಎಕ್ಸ್ಪೀರಿಯನ್ಸಸ್. ಆ ಪೇನ್ನ ಕಡಿಮೆ ಮಾಡೋಕ್ಕೋಸ್ಕರ ಪೇನ್ ಮೆಡಿಕೇಶನ್ಸ್ ಅಂದರೆ ಪೇನ್ ಕಿಲ್ಲರ್ಸು ಅದು ಇದು ಅವೈಲೇಬಲ್ ಇರುತ್ತೆ. ಆ್ಯಂಡ್ ದೆನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ಇಲ್ಲಿ ನೋಡಿದ್ವಲ್ಲ, ಅನಿಮಿಯಾ ಅಂದರೆ ರೆಡ್ ಬ್ಲಡ್ ಸೆಲ್ ಕಡಿಮೆ ಆಗುತ್ತಲ್ಲ, ಆ ರೆಡ್ ಬ್ಲಡ್ ಸೆಲ್ನ ಕಡಿಮೆ ಆದಾಗ ಬ್ಲಡ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಬೇರೆಯವರಿಂದ. ಆ್ಯಂಡ್ ದೆನ್ ದೇರ್ ಇಸ್ ಆಲ್ಸೋ ಕ್ಯೂರೇಟಿವ್ ಮೆಜರ್ಸ್. ಅಂದರೆ ನಾರ್ಮಲ್ ಆಗಿ ಕ್ಯೂರ್ ಇಲ್ಲ ಅಂತ ಹೇಳ್ತಾರೆ, ಬಟ್ ದೇರ್ ಆರ್ ಸಮ್ ಕ್ಯೂರ್ ಸಚ್ ಆಸ್ ಬೋನ್ ಮ್ಯಾರೋ ಆರ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ಸ್. ಬಟ್ ಇದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅಂತಂದರೆ ಆ ಬೋನ್ ಮ್ಯಾರೋ ಮ್ಯಾಚ್ ಆಗೋದಾಗಲಿ ಆಮೇಲೆ ಟ್ರಾನ್ಸ್ಫರ್ ಮಾಡೋದಾಗಲಿ ತುಂಬ ಡಿಫಿಕಲ್ಟ್ ಕೇಸಸ್. ಅದಕ್ಕೋಸ್ಕರ ಇಟ್ ಈಸ್ ಲಿಮಿಟೆಡ್ ಬೈ ಡೋನರ್ ಅವೈಲಬಿಲಿಟಿ ಆ್ಯಂಡ್ ಕಂಪೇಟಬಿಲಿಟಿ. ಅದಕ್ಕೋಸ್ಕರ ಕಾಮನ್ಲಿ ವಿ ಕನ್ಸಿಡರ್ ದೆರ್ ಇಸ್ ನೋ ಕ್ಯೂರ್ ಫಾರ್ SCD. ಆ್ಯಂಡ್ ದೆನ್ ಅದನ್ನು ಪ್ರಿವೆಂಟ್ ಹೆಂಗೆ ಮಾಡ್ಬೋದು ಅಂತಂದರೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತಾರೆ. ಜೆನೆಟಿಕ್ ಕೌನ್ಸಿಲಿಂಗ್ ಅಂತಂದರೆ ಸಪೋಸ್ ಒಂದು ಕಪಲ್ ಇದೆ, ಓಕೆ, ಸೊ ಮೇಲ್ ಆ್ಯಂಡ್ ಫೀಮೇಲ್ ಕಪಲ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ದೇ ಪ್ಲ್ಯಾನ್ ಟು ಹ್ಯಾವ್ ಅ ಬೇಬಿ. ಮಗುನ ಪ್ಲ್ಯಾನ್ ಮಾಡಿದಾಗ ಅವರು ಜೆನೆಟಿಕ್ ಕೌನ್ಸಿಲಿಂಗ್ಗೆ ಡಾಕ್ಟರ್ಸ್ ಹತ್ರ ಹೋಗೋದು. ಅವರು ಕೌನ್ಸಿಲಿಂಗ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಅದ್ರಲ್ಲಿ ಗೊತ್ತಾಗುತ್ತೆ ಹುಟ್ಟುವಂಥ ಪಾಪುಗೆ ಸಿಕ್ಕಲ್ ಸೆಲ್ ಡಿಸೀಸ್ ಇದೆಯಲ್ಲೋ ಅಂತ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಡಾಕ್ಟರ್ಸ್ ಅವ್ರಿಗೆ ಹೇಳ್ಬೋದು. ಹೇಳಿದ್ಮೇಲೆ ಫ್ಯಾಮಿಲಿ ಪ್ಲ್ಯಾನ್ನ ಡಿಸೈಡ್ ಮಾಡ್ಬೋದು, ಏದರ್ ಟು ಹ್ಯಾವ್ ಅ ಬೇಬಿ ಆರ್ ಟು ಅಬಾರ್ಟ್ ಆರ್ ಗೋ ಫಾರ್ ಸಮ್ ಅದರ್ ಆಲ್ಟರ್ನೇಟಿವ್ಸ್. ಇದಕ್ಕೆ ಪ್ರಿವೆನ್ಷನ್ ಅಂತ ಕರೀತಾರೆ. ಸೊ ಅದಕ್ಕೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತಾರೆ. ಸೊ ಕ್ಯೂರ್ ಇಲ್ಲ ಅಂತ ಗೊತ್ತಾಯ್ತು, ಬಟ್ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಟು ನ್ಯೂ ಕ್ಯೂರ್ನ ಕಂಡುಹಿಡಿದಿದ್ದಾರೆ. ಅದು ಯಾವ ಥರ ವರ್ಕಿಂಗ್ ಆಗುತ್ತೆ ಅದನ್ನು ನೋಡ್ಕೊಂಬರೋಣ.
ಅದಕ್ಕಿಂತ ಮುಂಚೆ ಅದು ವರ್ಕಿಂಗ್ ನೋಡೋಕ್ಕಿಂತ ಮುಂಚೆ ವಿ ಶುಡ್ ನೋ ಅಬೌಟ್ ಸರ್ಟನ್ ಟರ್ಮ್ಸ್ ಇನ್ ಬಯೋಟೆಕ್ನಾಲಜಿ. ಸರಿನಾ? ಸರ್ಟನ್ ಟರ್ಮ್ಸ್ ಬಗ್ಗೆ ತಿಳ್ಕೊಂಬರ್ಬೇಕು. ಫಸ್ಟ್ ಅಂದರೆ ಜೀನ್ ಥೆರಪಿ. ಜೀನ್ ಥೆರಪಿ ಏನಂತಂದರೆ ಟೆಕ್ನಿಕ್ ಟು ರಿಪ್ಲೇಸ್ ದ ಡಿಫೆಕ್ಟಿವ್ ಜೀನ್ಸ್ ವಿತ್ ಹೆಲ್ತಿ ಜೀನ್ಸ್ ಟು ಟ್ರೀಟ್ ಜೆನೆಟಿಕ್ ಡಿಸಾರ್ಡರ್ಸ್. ಸರಿನಾ? ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಜೀನ್ ಪಾಸ್ ಆದಾಗ ಬಂದಿರುವಂಥ ಒಂದು ಡಿಸೀಸ್ ಅದು. ಯಾವುದಾದ್ರೂ ಡಿಫೆಕ್ಟಿವ್ ಜೀನ್ಸ್ ಇರ್ತಾವಲ್ಲ, ಆ ಡಿಫೆಕ್ಟಿವ್ ಜೀನ್ಸ್ನ ಹೆಲ್ತಿ ಜೀನ್ಸಿಂದ ರಿಪ್ಲೇಸ್ ಮಾಡ್ಬೋದು. ಅದಕ್ಕೆ ಜೆನೆಟಿಕ್ ಥೆರಪಿ ಅಂತ ಕರೀತಾರೆ, ಆರ್ ಜೀನ್ ಥೆರಪಿ ಅಂತ ಕರೀತಾರೆ. ಇದು ಇಟ್ ಈಸ್ ಅ ಆರ್ಟಿಫಿಷಿಯಲ್ ಮೆಥಡ್ ದಟ್ ಇಂಟ್ರೊಡ್ಯೂಸಸ್ DNA ಇಂಟು ದ ಸೆಲ್ಸ್ ಆಫ್ ದ ಹ್ಯೂಮನ್ ಬಾಡಿ. ಸರಿನಾ? ಬೇರೆ ಒಂದು ಫಂಕ್ಷನಲ್ DNA ಬಾಡಿಯಲ್ಲಿ ಇನ್ಫ್ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಇಟ್ ವಾಸ್ ಫಸ್ಟ್ ಡೆವಲಪ್ಡ್ ಇನ್ 1972, ಬಟ್ ಇಟ್ ಈಸ್ ವೆರಿ ಲಿಮಿಟೆಡ್ ಸಕ್ಸಸ್ ಆಗಿದೆ. ಯಾಕೆಂತಂದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಇದರಲ್ಲಿ 2 ಥರ ಟೈಪ್ಸ್ ಇರುತ್ತೆ. ಒಂದು ಸೊಮ್ಯಾಟಿಕ್ ಜೀನ್ ಥೆರಪಿ, ಇನ್ನೊಂದು ಜರ್ಮ್ಲಿನ್ ಜೀನ್ ಥೆರಪಿ. ಸೊಮ್ಯಾಟಿಕ್ ಮತ್ತು ಜರ್ಮ್ಲಿನಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಸೊಮ್ಯಾಟಿಕ್ ಥೆರಪಿಯಲ್ಲಿ ಅವರು ಸೊಮ್ಯಾಟಿಕ್ ಸೆಲ್ಸ್ನ ಜೆನೆಟಿಕಲಿ ಮಾಡಿಫೈ ಮಾಡ್ತಾರೆ. ಸೊಮ್ಯಾಟಿಕ್ ಸೆಲ್ಸ್ ಅಂದರೆ ಇವು ನಾರ್ಮಲ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ವಿಚ್ ಡು ನಾಟ್ ಪ್ರೊಡ್ಯೂಸ್ ಎಗ್ಸ್ ಆರ್ ಸ್ಪರ್ಮ್ಸ್. ಸರಿನಾ? ಎಗ್ಸ್ ಆರ್ ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡಲ್ಲ, ಅಂದರೆ ಸೆಕ್ಷುವಲ್ ಆರ್ಗನ್ಸ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಇದು. ಓಕೆ, ಅದಕ್ಕೋಸ್ಕರ ಸೊಮ್ಯಾಟಿಕ್ ಸೆಲ್ಸ್ ಥೆರಪಿ ಅಂತ ಕರೀತಾರೆ. ಇದು ಜರ್ಮ್ಲಿನ್ ಸೆಲ್ ಥೆರಪಿ ಅಂತಂದರೆ ಯಾವ ಸೆಲ್ಸ್ ಎಗ್ ಆರ್ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡ್ತಾವಲ್ಲ ಅದರಲ್ಲಿ ಜೆನೆಟಿಕಲಿ ಮಾಡಿಫೈ ಮಾಡೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಸೊಮ್ಯಾಟಿಕಲ್ಲಿ ದೇ ಡು ನಾಟ್ ಪ್ರೊಡ್ಯೂಸ್ ಎಗ್ ಆರ್ ಸ್ಪರ್ಮ್ಸ್, ಅದಕ್ಕೋಸ್ಕರ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ವೇರೆಸ್ ಜರ್ಮ್ಲಿನ್ ಥೆರಪಿಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಮದರಿಂದ ಸನ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದಕ್ಕೆ ಜರ್ಮ್ಲಿನ್ ಸೆಲ್ ಥೆರಪಿ ಅಂತ ಕರೀತಾರೆ. ವೇರೆಸ್ ಇನ್ನೊಂದಕ್ಕೆ ಸೊಮ್ಯಾಟಿಕ್ ಸೆಲ್ ಥೆರಪಿ ಅಂತ ಕರೀತಾರೆ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಆ್ಯಂಡ್ ದೆನ್ ಇದರಲ್ಲಿ ಜೆನೆಟಿಕ್ ಥೆರಪಿಯಲ್ಲಿ 3-4 ಟರ್ಮ್ ಬರುತ್ತೆ. ಏನಂತಂದರೆ ಫಸ್ಟ್ ಒನ್ ಜೀನ್ ಇನ್ಹಿಬಿಷನ್ ಅಂತ ಕರಿಬೋದು. ಆ್ಯಂಡ್ ದೆನ್ ಜೀನ್ ಡಿಲೀಷನ್, ಆ್ಯಂಡ್ ದೆನ್ ಜೀನ್ ಆಗ್ಮೆಂಟೇಷನ್. ಓಕೆ, ಜೀನ್ ಇನ್ಹಿಬಿಷನ್, ಜೀನ್ ಡಿಲೀಷನ್ ಆ್ಯಂಡ್ ಜೀನ್ ಆಗ್ಮೆಂಟೇಷನ್ ಅಂತ ಕರೀತಾರೆ. ಇದರಲ್ಲಿ ಏನಂತಂದರೆ ಯಾವುದೋ ಒಂದು ಡಿಸ್ಫಂಕ್ಷನಲ್ ಜೀನ್ ಇದೆ. ಓಕೆ, ಸಪೋಸ್ ದೇರ್ ಇಸ್ ಅ ಡಿಸ್ಫಂಕ್ಷನಲ್ ಜೀನ್. ಈ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಆ ಡಿಸ್ಫಂಕ್ಷನಲ್ ಜೀನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಓಕೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಅದು ಎಕ್ಸ್ಪ್ರೆಸ್ ಆದರೆ ಅಷ್ಟೇ ಪರ್ಟಿಕ್ಯುಲರ್ ಡಿಸೀಸ್ ಬರುತ್ತೆ ಇಂಡಿವಿಜುವಲ್ಗೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡೋದಂಗೆ ಅದನ್ನು ಸಪ್ರೆಸ್ ಮಾಡ್ತಾರೆ. ಅದಕ್ಕೆ ಜೀನ್ ಇನ್ಹಿಬಿಷನ್ ಅಂತ ಕರೀತಾರೆ. ಜೀನ್ ಡಿಲೀಷನ್ ಅಂತಂದರೆ ಪರ್ಟಿಕ್ಯುಲರ್ ಮೆಥಡಲ್ಲಿ ಆ ಜೀನ್ ಇದು ಇತ್ತಂದರೆ ಡಿಫಂಕ್ಷನಲ್ ಜೀನ್ ಇತ್ತಂದರೆ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಮೆಥಡಲ್ಲಿ ಆ ಡಿಸ್ಫಂಕ್ಷನಲ್ ಜೀನ್ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡಿ ರಿಮೂವ್ ಮಾಡಿಬಿಡ್ತಾರೆ. ಓಕೆ, ದೆನ್ ಜೀನ್ ಆಗ್ಮೆಂಟೇಷನಲ್ಲಿ ಈ ಡಿಸ್ಫಂಕ್ಷನಲ್ ಜೀನ್ ಇರುತ್ತಲ್ಲ ಅದನ್ನ ಡಿಲೀಟ್ ಮಾಡಿ ಆ ಪ್ಲೇಸಲ್ಲಿ ಒಂದು ಹೆಲ್ದಿ ಜೀನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೀಸ್ ಆರ್ ಸರ್ಟನ್ ಫ್ಯೂ ಮೆಥಡ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಥೆರಪಿ. ಓಕೆ, ಇಂಪಾರ್ಟೆಂಟ್ ಇದೆ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಆ್ಯಂಡ್ ದೆನ್ ಇದರಲ್ಲಿ ಜೀನ್ ಥೆರಪಿಯಲ್ಲಿ ಒನ್ ಆಫ್ ದ ಮೆಥಡ್ ಯಾವುದು ಅಂದರೆ ಜೀನ್ ಎಡಿಟಿಂಗ್. ಏನಂದರೆ ಇಟ್ ಈಸ್ ಟೆಕ್ನಿಕ್ ಮೇಕಿಂಗ್ ಸ್ಪೆಸಿಫಿಕ್ ಚೇಂಜಸ್ ಟು ದ DNA ಅಟ್ ಎ ಸ್ಪೆಸಿಫಿಕ್ ಸೀಕ್ವೆನ್ಸ್. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇವೆ ಪ್ರಾಪರಾಗಿ, ಜಸ್ಟ್ ನೋಡ್ಕೊಂಡಿರಿ ಅಷ್ಟೇ. ಆ DNA ಸ್ಪೆಸಿಫಿಕ್ DNA ಈ ಥರ ಇರುತ್ತಲ್ಲ, ಸೊ ಸೀಕ್ವೆನ್ಸ್ ಇರುತ್ತೆ DNAಗೆ, ಇವೆರಡರ ಮಧ್ಯೆ ಸೀಕ್ವೆನ್ಸ್ ಇರುತ್ತೆ, ಈ ಥರ ಸೀಕ್ವೆನ್ಸ್ ಇರುತ್ತೆ. ಆ ಸೀಕ್ವೆನ್ಸಲ್ಲಿ ಈ ಪರ್ಟಿಕ್ಯುಲರ್ ಪಾರ್ಟ್ನ ಡಿಲೀಟ್ ಮಾಡಿ ರಿಪ್ಲೇಸ್ ಮಾಡ್ಬೋದು. ಅದಕ್ಕೆ ಜೆನೆಟಿಕ್ ಎಡಿಟಿಂಗ್ ಅಂತ ಕರೀತಾರೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೋಸ್ಟ್ ಫೇಮಸ್ ಒನ್ ಅಂತಂದರೆ CRISPR-Cas9 ಟೆಕ್ನಾಲಜಿ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇದರಲ್ಲಿ ಏನಿರುತ್ತೆ ಅಂದರೆ ಇಟ್ ಇನ್ವಾಲ್ವ್ಸ್ ಕಟ್ಟಿಂಗ್ ಸ್ಪೆಸಿಫಿಕ್ DNA ಸೀಕ್ವೆನ್ಸಸ್ ವಿತ್ ಎಂಜಿನಿಯರ್ಡ್ ಮಾಲಿಕ್ಯೂಲ್ಸ್, ನ್ಯೂಕ್ಲಿಯಸಸ್, ಎಂಜೈಮ್ಸ್ ಯೂಸ್ ಮಾಡ್ಕೊಂಡು ಕಟ್ ಮಾಡಿ ರಿಪ್ಲೇಸ್ ಮಾಡ್ತಾರೆ. ಓಕೆ, ಜೀನ್ ಥೆರಪಿ ಆ್ಯಂಡ್ ಜೆನೆಟಿಕ್ ಎಡಿಟಿಂಗ್. ಇವಾಗ ಹೊಸದಾಗಿ ಡೆವಲಪ್ ಆಗಿರುವಂಥ ಎರಡು ಟ್ರೀಟ್ಮೆಂಟ್ ಇದಾವಲ್ಲ, ಅವೆರಡು ಕೂಡ ಜೀನ್ ಥೆರಪಿ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಸಿಕಲ್ ಸೆಲ್ ಡಿಸೀಸ್ಗೆ. ಆ್ಯಂಡ್ ದೆನ್ CRISPR-Cas9 ಅಂದರೆ ಏನಂತಂದರೆ ಫುಲ್ ಫಾರ್ಮ್ ಏನಂತಂದರೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ ಶಾರ್ಟ್ ಪ್ಯಾಲೆಂಡ್ರೋಮಿಕ್ ರಿಪೀಟ್ಸ್ Cas9. ಸರಿನಾ? ಇದ್ರ ಬಗ್ಗೆ ತಿಳ್ಕೊಂಬರೋಣ. ಏನು ಅಂತಂದರೆ ಇಟ್ ಈಸ್ ಅ ಟೆಕ್ನಿಕ್ ದಟ್ ಎನೇಬಲ್ಸ್ geneticists and medical researchers to edit part of the genome by removing, adding or altering the sections of DNA. ಓಕೆ, ನಾರ್ಮಲಿ ಏನಂತಂದರೆ ಸೊ ಇಂಡಿವಿಜುವಲ್ ಸೆಲ್ ಇರುತ್ತೆ ಅಂದ್ಕೊಳ್ಳಿ. ಓಕೆ,
ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ದಿಸ್ ಈಸ್ ಸೆಲ್, ಇದು ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ ಇರುತ್ತೆ. ಸೊ ವಿತಿನ್ ದ ಕ್ರೋಮೋಸೋಮ್ಸ್, ಈ ಥರ ಕ್ರೋಮೋಸೋಮ್ಸ್ ಇದ್ದರೆ ಕ್ರೋಮೋಸೋಮ್ಸ್ ಒಳಗಡೆ DNA ಪ್ರೆಸೆಂಟ್ ಇರುತ್ತೆ. ಓಕೆ, ಈ DNA ಒಳಗಡೆ ಜೀನ್ಸ್ ಇರುತ್ತೆ. ಓಕೆ, ಸೊ ಜೆನೆಟಿಕ್ ಡಿಸಾರ್ಡರ್ ಪ್ರಾಬ್ಲಮ್ ಏನಂತಂದರೆ ಈ ಜೀನಲ್ಲಿ ಮ್ಯೂಟೇಷನ್ ಆಗಲಿ ಅಥವಾ ಡಿಸ್ಫಂಕ್ಷನಲ್ ಜೀನ್ಸ್ ಆಗಲಿ ಇರುತ್ತೆ. ಮ್ಯೂಟೇಷನ್ಸ್ ಆದಾಗ ಜೆನೆಟಿಕ್ ಡಿಸಾರ್ಡರ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಇವಾಗ ಕ್ರಿಸ್ಪರ್ ಕ್ಯಾಸ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದು DNA ಅನ್ಕೊಳ್ಳಿ. ಓಕೆ, ಈ DNA ಈ ಥರ ಕನೆಕ್ಟೆಡ್ ಇರುತ್ತೆ. DNA ಬೇಸ್ ಪೇರ್ಸ್ ಅಂತ ಇರ್ತವೆ. ಬೇಸ್ ಪೇರ್ ಅಂತಂದರೆ ATGC ಅಂತಾರೆ. ಅಡೆನಿನ್, ಥೈಮೈನ್, ಗ್ವಾನಿನ್, ಸೈಟೋಸಿನ್ ಅಂತ ಅವು ನೈಟ್ರೋಜನ್ಸ್ ಬೇಸ್ ಪೇರ್ಸ್ ಇರ್ತವೆ. ಅದು ಒಂದಕ್ಕೊಂದು Eಗೆ T, Cಗೆ G ಈ ಥರ ಕನೆಕ್ಟ್ ಆಗಿರುತ್ತೆ. ಓಕೆ, ಈ ಥರ ಕನೆಕ್ಟ್ ಆಗಿರುತ್ತೆ. ಸೊ ಸಪೋಸ್ ಈ ಥರ ಕನೆಕ್ಟ್ ಆದಾಗ ಯಾವುದೋ ಒಂದು ಸೀಕ್ವೆನ್ಸ್, ಈ ಪಾರ್ಟ್ ಆಫ್ ದ ಸೀಕ್ವೆನ್ಸ್ ಇಸ್ ಅ ಡಿಸ್ಫಂಕ್ಷನಲ್ ಜೀನ್ ಅನ್ಕೊಳ್ಳಿ. ಓಕೆ, ಡಿಸ್ಫಂಕ್ಷನಲ್ ಜೀನ್, ಇದರಿಂದ ಯಾವುದೋ ಒಂದು ಡಿಸೀಸ್ ಬರ್ತಾ ಇದೆ ನಮಗೆ, ಇದರಿಂದ ಒಂದು ಡಿಸೀಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಓಕೆ, ಈ ನೆಕ್ಸ್ಟ್ ಆದಾಗ ಕ್ರಿಸ್ಪರ್ ಕ್ಯಾಸ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕ್ಯಾಸ್ನಲ್ಲಿ ಎರಡು ಇಂಪಾರ್ಟೆಂಟ್ ಐಟಮ್ನ ಯೂಸ್ ಮಾಡ್ಕೋತಾರೆ. ಓಕೆ, ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು. ಯಾವುದಂದರೆ ಕ್ಯಾಸ್9 RNA ಅಥವಾ gRNA ಅಂತ ಕರೀತಾರೆ, ಗೈಡ್ RNA ಅಂತ. ಓಕೆ, ಸೊ ಕ್ಯಾಸ್9 ಅಂದ್ರೆ ಏನಂದರೆ, ಕ್ಯಾಸ್9 ಇಸ್ ಅ ಮಾಲಿಕ್ಯುಲರ್ ಸಿಸರ್ ಅಂತ ಕರೀತಾರೆ. ಓಕೆ, ಮಾಲಿಕ್ಯುಲರ್ ಸಿಸರ್, ಇಟ್ ಈಸ್ ನಥಿಂಗ್ ಬಟ್ ಆನ್ ಎನ್ಸೈಮ್. ಸರಿನಾ? ಎನ್ಸೈಮ್ ಕೆಲಸ ಏನಂತಂದರೆ ಇಟ್ ಕಟ್ಸ್ ದ ಜೀನ್ ಎಟ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಸರಿನಾ? DNA ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕಟ್ ಮಾಡುತ್ತೆ. ಸೊ ಇವಾಗ ನೋಡಿದ್ವಲ್ಲ, ದಿಸ್ ಪಾರ್ಟ್ ಆಫ್ ದ DNA ಇಸ್ ಡಿಸ್ಫಂಕ್ಷನಲ್. ಓಕೆ, ಡಿಸ್ಫಂಕ್ಷನಲ್ ಇರುತ್ತೆ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ ಗೈಡ್ RNA ಇರುತ್ತಲ್ಲ, ಸೊ gRNA ಅಂತ ಕರೀತಾರೆ. ಗೈಡ್ RNA ಇರುತ್ತಲ್ಲ, ಇದೇನು ಮಾಡುತ್ತೆ, ಇಟ್ ವಿಲ್ ಗೋ ಟು ದ ಬಾಡಿ ಆ್ಯಂಡ್ ದೆನ್ ಇಟ್ ವಿಲ್ ಡಿಟೆಕ್ಟ್ ದ ಪಾರ್ಟ್ ವಿಚ್ ಇಸ್ ಡಿಫೆಕ್ಟಿವ್. ಸರಿನಾ? ಯಾವ ಪಾರ್ಟ್ ಡಿಫೆಕ್ಟಿವ್ ಜೀನ್ ಇರುತ್ತಲ್ಲ ಅದನ್ನು ಡಿಟೆಕ್ಟ್ ಮಾಡೋದು ಅಂತಂದರೆ ಗೈಡ್ RNA. ಸರಿನಾ? ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿದ ಮೇಲೆ ಇದೇನು ಮಾಡುತ್ತೆ ಅಂದರೆ ಕ್ಯಾಸ್9ನ ಅಲ್ಲಿಗೆ ಗೈಡ್ ಮಾಡುತ್ತೆ. ಕ್ಯಾಸ್9ನ ಈ ಪಾರ್ಟಿಗೆ ತೊಗೊಂಡೋಗುತ್ತೆ. ಅಲ್ಲಿ ತೊಗೊಂಡೋಗುತ್ತೆ ಅಂತಂದರೆ ಈ ಪಾರ್ಟ್ನ ಕ್ಯಾಸ್9 ಏನು ಮಾಡುತ್ತೆ, ಸಿನ್ಸ್ ಇಟ್ ಇಸ್ ಅ ಮಾಲಿಕ್ಯುಲರ್ ಸಿಸರ್ ಅಂದರೆ ಏನು, ಕತ್ತರಿ. ಸೊ ಈ ಪಾರ್ಟ್ನ ಮಾಲಿಕ್ಯುಲರ್ ಸಿಸರಿಂದ ಕಟ್ ಮಾಡ್ತಾರೆ. ಓಕೆ, ಕಟ್ ಮಾಡಿ ಡಿಸ್ಫಂಕ್ಷನಲ್ ಜೀನ್ ಇರುತ್ತಲ್ಲ, ಡಿಸ್ಫಂಕ್ಷನಲ್ ಜೀನ್ನ ರಿಮೂವ್ ಮಾಡ್ತಾರೆ. ಆ ಪ್ಲೇಸಲ್ಲಿ ಔಟ್ಸೈಡಿಂದ ಸಿಂಥಸಿಸ್ ಮಾಡಿರ್ತಾರೆ. ಫಂಕ್ಷನಲ್ ಜೀನ್ಸ್ ಇರ್ತವೆ. ಓಕೆ, ಫಂಕ್ಷನಲ್ ಜೀನ್ಸ್ ಇರ್ತವೆ. ಆ ಫಂಕ್ಷನಲ್ ಜೀನ್ಸ್ನ ಸಿಂಥಸಿಸ್ ಮಾಡಿರ್ತಾರಲ್ಲ, ಆ ಪಾರ್ಟಲ್ಲಿ ಡಿಸ್ಫಂಕ್ಷನಲ್ ಜೀನ್ನ ರಿಮೂವ್ ಮಾಡಿ ಫಂಕ್ಷನಲ್ ಜೀನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಗೇನ್ ರಿಮೂವ್ ಮಾಡಿದ್ಮೇಲೆ ವಾಪಸ್ ಬರುತ್ತೆ. ದೆನ್ ಗೈಡ್ RNA ಏನು ಮಾಡುತ್ತೆ ಅಂದರೆ, ಗೈಡ್ RNA ಮತ್ತೆ ಅದನ್ನು ಗೈಡ್ ಮಾಡುತ್ತೆ. ಪರ್ಟಿಕ್ಯುಲರ್ RNA ಹೊಸದಾಗಿ ಫಂಕ್ಷನಲ್ ಜೀನ್ನ ಗೈಡ್ ಮಾಡುತ್ತೆ. ಸೊ ಕೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಗೇನ್ ATGC ಥರ. ಬೇರೆ RNA ಒಳಗಡೆ ಅಂತಂದರೆ ATGC ಬದಲಿ AUGC ಅಂತ ಬೇಸ್ ಇರುತ್ತೆ. ಥೈಮಿನ್ ಬದಲಿ ಯುರಾಸಿಲ್ ಅಂತ ಇರುತ್ತೆ. ಸೊ ಏನಾಗುತ್ತೆ ಅಂದರೆ DNA Aಗೆ T, Gಗೆ C ಕೋಡ್ ಆಗಿತ್ತಂದರೆ ಇದರಲ್ಲಿ ಗೈಡ್ RNA ಬರುತ್ತಲ್ಲ, ಗೈಡ್ RNA ಬಂದು A ಅಲ್ಲಿ U ಕೋಡ್ ಆಗುತ್ತೆ ಅಷ್ಟೇ. ಸೊ ಡಿಸ್ಫಂಕ್ಷನಲ್ ಜೀನ್ನ ಕ್ಯಾಸ್9ಇಂದ ಕಟ್ ಮಾಡಿ ಹೊರಗಡೆ ತೆಗೆದು ಆ ಪ್ಲೇಸಲ್ಲಿ ಫಂಕ್ಷನಲ್ ಜೀನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರಿನಾ? ಫಾರ್ ಎಕ್ಸಾಂಪಲ್ ಇದನ್ನ ಜಾಸ್ತಿ ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇನ್ಸುಲಿನಲ್ಲಿ ಯೂಸ್ ಮಾಡ್ತಾರೆ. ಇನ್ಸುಲಿನ್ ಅಂತಂದರೆ ಇಟ್ ಇಸ್ ಒನ್ ಆಫ್ ದ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್. ಅದ್ರ ಜೊತೆಗೆ ಹೆಲ್ಪ್ ಆಗುತ್ತೆ. ಸರಿನಾ? ಇನ್ಸುಲಿನ್ ಇದೆ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ಪೇಷಂಟ್ ಇರ್ತಾರಲ್ಲ, ಶುಗರ್ ಪೇಷಂಟ್, ಅವರಲ್ಲಿ ಇನ್ಸುಲಿನ್ ಕಡಿಮೆ ಇರುತ್ತೆ. ಇನ್ಸುಲಿನ್ ಕಡಿಮೆ ಇದ್ದಾಗ ಏನು ಮಾಡ್ತಾರೆ ಅಂದರೆ, ಇನ್ಸುಲಿನ್ ಕಡಿಮೆ ಇದ್ದಾಗ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ವೀಕಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಗ್ಲೂಕೋಸ್ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಹೊರಗಡೆಯಿಂದ ಇಂಜೆಕ್ಷನ್ ಆಗಲಿ ಬೇರೆ ಥರ ಆಗಲಿ ಇನ್ಸುಲಿನ್ ತಗೊಂಡು ಬಾಡಿಗೆ ಇನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇದರಲ್ಲಿ ಏನು ಮಾಡೋದು ಅಂತಂದರೆ, ಸೊ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಯಾವ ಪಾರ್ಟಲ್ಲಿ ಆ ಇನ್ಸುಲಿನ್ನ ಯಾವುದು ಡಿಸ್ಫಂಕ್ಷನಲ್ ಜೀನ್ ಇರುತ್ತಲ್ಲ, ಇನ್ಸುಲಿನ್ನ ಇನಿಬಿಟ್ ಮಾಡೋಕ್ಕೆ ಬಿಡ್ತಿರಲ್ಲ, ಆ ಜೀನ್ನ ಕಟ್ ಮಾಡಿ ಫಂಕ್ಷನಲ್ ಇನ್ಸುಲಿನ್ನ ಇನ್ಸರ್ಟ್ ಮಾಡ್ತಾರೆ. ಸರಿನಾ? ಫಂಕ್ಷನಲ್ ಜೀನ್ ವಿಚ್ ಕೋಡ್ಸ್ ಫಾರ್ ಇನ್ಸುಲಿನ್ ಅದನ್ನು ಇನ್ಸರ್ಟ್ ಮಾಡ್ತಾರೆ. ಆಮೇಲಿಂದ ಕಂಪ್ಲೀಟಾಗಿ ಪ್ರಾಪರಾಗಿ ಇನ್ಸುಲಿನ್ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಕ್ರಿಸ್ಪರ್ ಕ್ಯಾಸ್9. ಸರಿನಾ? ಹೋಪ್ ಯು ಅಂಡರ್ಸ್ಟುಡ್ ದ ಟೆಕ್ನಾಲಜಿ ಆ್ಯಂಡ್ ಟೆಕ್ನಿಕ್ ಅರ್ಥ ಮಾಡ್ಕೊಂಡಿದೆ ಅನಿಸುತ್ತೆ. ಅದರಲ್ಲಿ ಅದೇ ಹೇಳ್ತಾರೆ ನೋಡಿ, ಇಟ್ ಮೆಕ್ಯಾನಿಸಮ್ ಆಫ್ ಆನ್ ಕಂಪೇರ್ಡ್ ಟು ದ ಕಟ್ ಕಾಪಿ ಪೇಸ್ಟ್ ಮೆಥಡ್. ಹೇಳಿದ್ನಲ್ಲ, ಡಿಸ್ಫಂಕ್ಷನಲ್ ಜೀನ್ನ ಕಟ್ ಮಾಡ್ತಾರೆ, ಫಂಕ್ಷನಲ್ ಜೀನ್ನ ಕಾಪಿ ಮಾಡ್ತಾರೆ, ಡಿಸ್ಫಂಕ್ಷನಲ್ ಜೀನ್ ತೆಗೆದು ಫಂಕ್ಷನಲ್ ಜೀನ್ನ ಪೇಸ್ಟ್ ಮಾಡ್ತಾರೆ. ಆರ್ ಫೈಂಡ್ ಆ್ಯಂಡ್ ರಿಪ್ಲೇಸ್ ಮೆಥಡ್ ಇನ್ ದ ಕಾಮನ್ ಕಂಪ್ಯೂಟರ್ ಪ್ರೋಗ್ರಾಮ್ಸಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತೀವಲ್ಲ, ಅದೇ ಮೆಥಡ್ನ ಬಯೋಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ಕೋತಾರೆ ಇದನ್ನ. ದೆನ್
ಕ್ರಿಸ್ಪರ್ ಕ್ಯಾಸ್9 ಸಿಸ್ಟಮಲ್ಲಿ 2 ಕ್ಯೂ ಮಾಲಿಕ್ಯೂಲ್ಸ್ ಇರ್ತವೆ. ಒಂದು ಎಂಜೈಮ್ ಕಾಲ್ಡ್ ಎಸ್ ಕ್ಯಾಸ್9, ಸರಿನಾ. ಕ್ಯಾಸ್9 ಏನು, ಇಟ್ ಇಸ್ ಅನ್ ಎಂಜೈಮ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಮಾಲಿಕ್ಯುಲರ್ ಸೀಸರ್ಸ್. ಇದೇನು ಮಾಡುತ್ತೆ, ಇಟ್ ಕಟ್ಸ್ ದ ಸ್ಟ್ಯಾಂಡ್ಸ್ ಆಫ್ DNA ಅಟ್ ಅ ಸ್ಪೆಸಿಫಿಕ್ ಲೊಕೇಶನ್. ಎಲ್ಲಿ ಡಿಸ್ಫಂಕ್ಷನ್ ಇರುತ್ತೆ ಅಲ್ಲಿ ಕಟ್ ಮಾಡಿ ಅಲ್ಲಿ ಇನ್ನೊಂದನ್ನ ರಿಪ್ಲೇಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಪೀಸ್ ಆಫ್ RNA ವಿಚ್ ಇಸ್ ಕಾಲ್ಡ್ ಎಸ್ ಗೈಡ್ RNA. ಇದೇನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಇನ್ ಗೈಡಿಂಗ್ ದ ಕ್ಯಾಸ್9 ಆ್ಯಂಡ್ ದೆನ್ ಅಗೇನ್ ಹೆಲ್ಪ್ಸ್ ಇನ್ ಗೈಡಿಂಗ್ ದ ಫಂಕ್ಷನಲ್ ಜೀನ್ಸ್ ಟು ರಿಪ್ಲೇಸ್ ದ ಡಿಸ್ಫಂಕ್ಷನಲ್ ಜೀನ್. ಇಲ್ಲಿ ಹೇಳ್ತಾರೆ ನೋಡಿ, ನಾನು ಇಷ್ಟೊತ್ತವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಫೋಟೋದಲ್ಲಿ ಇದೆ, ಬೇಕಂದರೆ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಸಿ ದ ಮೆಥಡ್ ಅಗೇನ್. ಓಕೆ, ಸೊ ಇದು ಕ್ರಿಸ್ಪರ್ ಕ್ಯಾಸ್9 ಆಯಿತು. ದೆನ್ ಇವಾಗ ಇದು ನ್ಯೂಸಲ್ಲಿ ಹಾಕಿದೆ ಅಂತ ನೋಡೋಣ. ಸಿಕಲ್ ಸೆಲ್ ಡಿಸೀಸಲ್ಲಿ 2 ಥೆರಪಿನ ಅಂದರೆ ಡಿಸ್ಕವರ್ ಮಾಡಿದಾರಲ್ಲ, 2 ಥೆರಪಿನ US ಫುಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದೆಯಲ್ಲ. ಯಾವ್ದು 2 ಅಂತಂದರೆ, ಒಂದು ಲಿಫ್ಜೆನಿಯಾ ಅಂತ ಕರೀತಾರೆ. ಇದು ಏನಂತಂದರೆ ಇಟ್ ಈಸ್ ಆಲ್ಸೋ ಸೆಲ್ ಬೇಸ್ಡ್ ಜೀನ್ ಥೆರಪಿ, ಅಂದರೆ ಇಟ್ ಆಲ್ಸೋ ಇನ್ವಾಲ್ವ್ಸ್ ಇನ್ ಮಾಡಿಫಿಕೇಶನ್ ಆಫ್ ಜೀನ್ಸ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇಟ್ ಯೂಸಸ್ ಲೆಂಟಿವೈರಲ್ ವೆಕ್ಟರ್ ಜೀನ್ ಡೆಲಿವರಿ ವೆಹಿಕಲ್ಸ್ ಫಾರ್ ಜೆನೆಟಿಕ್ ಮಾಡಿಫಿಕೇಶನ್. ಜೀನ್ನ ಮಾಡಿಫೈ ಮಾಡುತ್ತೆ, ಬಟ್ ಇದಕ್ಕೂ ಮತ್ತು ನೆಕ್ಸ್ಟ್ ಒಂದು ಕ್ಯಾಸ್ ಜೇವಿ ಅಂತೀವಲ್ಲ ಅದ್ರ ಮಧ್ಯೆ ವರ್ಕಿಂಗ್ ಅಷ್ಟೇ ಡಿಫ್ರೆಂಟ್. ಇದರಲ್ಲಿ ಲೆಂಟಿವೈರಲ್ ವೆಕ್ಟರ್ ಯೂಸ್ ಮಾಡ್ಕೋತಾರೆ, ಅದರಲ್ಲಿ ಕ್ರಿಸ್ಪರ್ ಕ್ಯಾಸ್9 ಯೂಸ್ ಮಾಡ್ಕೋತಾರೆ. ಓಕೆ, ಇದರಲ್ಲಿ ವರ್ಕಿಂಗ್ ಯಾವ ಥರ ಅಂದರೆ ದ ಪೇಷಂಟ್ಸ್ ಬ್ಲಡ್ ಸ್ಟೆಮ್ಸ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಟು ಪ್ರೊಡ್ಯೂಸ್ HbA-T87Q. ಇದೇನಂತಂದರೆ ಹಿಮೋಗ್ಲೋಬಿನ್ ಪ್ರೋಟೀನ್ ಥರ ಜೆನೆಟಿಕಲಿ ಅಂದರೆ ಹೊರಗಡೆಯಿಂದ ಆರ್ಟಿಫಿಷಿಯಲಿ ಮಾಡಿಫೈ ಮಾಡಿರ್ತಾರೆ, ಆರ್ಟಿಫಿಷಿಯಲಿ ಸಿಂಥಸೈಸ್ ಮಾಡಿರ್ತಾರೆ. ನಾರ್ಮಲ್ ಆಗಿ ಸಿಕಲ್ ಸೆಲ್ ಡಿಸೀಸ್ ಇರ್ತಾರಲ್ಲ, ಸಿಕಲ್ ಸೆಲ್ ಡಿಸೀಸ್ ಇದ್ದರ ಹತ್ರ ಹಿಮೋಗ್ಲೋಬಿನ್ನೇ ಪ್ರಾಪರಾಗಿ ವರ್ಕ್ ಆಗ್ತಿರಲ್ಲ, ಸರಿನಾ. ಪ್ರಾಪರಾಗಿ ವರ್ಕ್ ಆಗ್ತಿರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಜೆನೆಟಿಕಲಿ ಮಾಡಿಫೈ ಮಾಡಿ ಇನ್ಸ್ಟೆಡ್ ಆಫ್ ಹಿಮೋಗ್ಲೋಬಿನ್ನೇ HbA-T7 ಪ್ರೊಡ್ಯೂಸ್ ಮಾಡೋ ಥರ ಮಾಡಿಫೈ ಮಾಡ್ತಾರೆ. HbA-T87Q ಏನಂತಂದರೆ ಇಟ್ ಈಸ್ ಅ ಜೀನ್ ಥೆರಪಿ ಡಿರೈವ್ಡ್ ಹಿಮೋಗ್ಲೋಬಿನ್ ದಟ್ ಫಂಕ್ಷನ್ಸ್ ಸಿಮಿಲರ್ ಟು ಹಿಮೋಗ್ಲೋಬಿನ್ ಎ. ಹಿಮೋಗ್ಲೋಬಿನ್ ಎ ಫಂಕ್ಷನ್ ಅಂತಂದರೆ ಅಡಲ್ಟ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡಿ ಅದರಿಂದ ಪ್ರಾಪರ್ ಆಗಿ ಆಕ್ಸಿಜನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ವರ್ಕ್ನ ವಿಚ್ ಈಸ್ ಆರ್ಟಿಫಿಷಿಯಲಿ ಸಿಂಥಸಿಸ್ ಇರುತ್ತೆ, ಅದನ್ನು ಏನಂತಾರೆ ಜೆನೆಟಿಕಲಿ ಮಾಡಿಫೈ ಮಾಡಿ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಲೆಫ್ಜೆವಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ದೆನ್ ರೆಡ್ ಬ್ಲಡ್ ಸೆಲ್ಸ್ ಕಂಟೈನ್ ದ HbA-T7Q have a lower risk of sickling and occluding blood flow. These modified stem cells are then delivered to the patient, ಸರಿನಾ. ಈ ಬ್ಲಡ್ ಸೆಲ್ಸ್ ಸ್ಟೆಮ್ ಸೆಲ್ಸ್ ಮಾಡಿಫೈ ಮಾಡಿರ್ತಾರಲ್ಲ ಅದನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇದೇನಂತಂದರೆ ಪರ್ಮನೆಂಟ್ ಮೆಥಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಯಾವಾಗ ಚೇಂಜ್ ಆಗ್ತಿರುತ್ತೆ ಆ ಟೈಮಲ್ಲಿ HbA ಕಂಟೈನ್ ಮಾಡಿರೋದನ್ನ ಹೊರಗಡೆ ಪ್ರೊಡ್ಯೂಸ್ ಮಾಡಿರೋದನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡೋದು, ಸರಿನಾ. ಇದೇ ಮಾಡುತ್ತೆ ಇಟ್ ಎಕ್ಸ್ಟ್ರಾಕ್ಟ್ ದ ಸ್ಟೆಮ್ ಸೆಲ್ಸ್ ಫ್ರಮ್ ದ ಪೇಷಂಟ್ಸ್ ಬೋನ್ ಮ್ಯಾರೋ, infuse the stem cells with a normal gene for hemoglobin and condition the patient's bone marrow to receive the new stem cells and insert the treated stem cells to the patient, ಸರಿನಾ. ಸ್ಟೆಮ್ ಸೆಲ್ಸ್ ಟ್ರೀಟ್ ಮಾಡಿ ಅದನ್ನು ಪೇಷಂಟ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆಮೇಲಿಂದ ಇಟ್ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಓಕೆ, ಇದು ಲೆಫ್ಜೆನಿಯಾ. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಕ್ವಶನ್ಸ್ ಕೇಳ್ಬೋದು ಅಂತಂದರೆ ಲೆಫ್ಜೆನಿಯಾ ಅಂತಂದರೆ ವೆದರ್ ಇಟ್ ಯೂಸಸ್ ಲೆಂಟಿವರ್ ವೆಕ್ಟರ್ ಅಂತ ಕೇಳ್ಬೋದು, ಇಲ್ಲಾಂತಂದರೆ ಕ್ರಿಸ್ಪರ್ ಕ್ಯಾಸ್9 ಅಂತ ಕೇಳ್ಬೋದು. ಅದಕ್ಕೋಸ್ಕರ ನೋಟ್ ಮಾಡ್ಕೊಂಡಿರಿ, ಇದು ಕ್ರಿಸ್ಪರ್ ಕ್ಯಾಸ್9 ಅಲ್ಲ, ಇದು ದಿಸ್ ಅ ಜೀನ್ ಥೆರಪಿ ಆ್ಯಂಡ್ ಜೆನೆಟಿಕ್ ಎಡಿಟಿಂಗ್ ಮೆಥಡ್, ಬಟ್ ಯೂಸಸ್ ಆ ಲೆಂಟಿವರಲ್ ವೆಕ್ಟರ್ನ ಯೂಸ್ ಮಾಡ್ಕೊಳುತ್ತೆ, ಸರಿನಾ. ಸೊ ದಿಸ್ ಈಸ್ ಫಸ್ಟ್ ಥೆರಪಿ ವಿಚ್ ಇಸ್ ಅಕ್ಸೆಪ್ಟೆಡ್ ಬೈ USA, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ಯಾಸ್ ಜೆವಿ ಅಂತ ಕರೀತಾರೆ. ಇದರಲ್ಲಿ ಅಂತಂದರೆ ಆ ಸೆಲ್ ಬೇಸ್ ಜೀನ್ ಥೆರಪಿ, ಸರಿನಾ. ಕ್ಯಾಸ್ ಅಂದರೆ ಕ್ಯಾಸ್9 ಎಂಜೈಮ್ ಯೂಸ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ಮಾಡ್ತಾರೆ ಅಂದರೆ ಯೂಸ್ ಕ್ರಿಸ್ಪರ್ ಕ್ಯಾಸ್9 ಮೆಥಡ್ ಯೂಸ್ ಮಾಡ್ಕೋತಾರೆ. ಸೊ ಇದು ಎದಕ್ಕೆ ಸಿಗ್ನಿಫಿಕೆನ್ಸ್ ಅಂದರೆ ಇಟ್ ಈಸ್ ದ ಫಸ್ಟ್ FDA ಅಪ್ರೂವ್ಡ್ ಥೆರಪಿ ಯುಟಿಲೈಸಿಂಗ್ ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ, ಆ ಟೈಪ್ ಆಫ್ ಜಿನೋಮ್ ಎಡಿಟಿಂಗ್ ಟೆಕ್ನಾಲಜಿ, ಸರಿನಾ. ಕ್ರಿಸ್ಪರ್ ಕ್ಯಾಸ್9 ಯೂಸ್ ಮಾಡ್ಕೋತಿರುವಂಥ ಫಸ್ಟ್ ಟೈಪ್ ಆಫ್ ಸೆಲ್ ಥೆರಪಿ ವಿಚ್ ಇಸ್ ಫಾರ್ ದ ಫಸ್ಟ್ ಟೈಮ್ ಅಪ್ರೂವ್ಡ್ ಬೈ FDA, ಸರಿನಾ. ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಅದರಲ್ಲಿ ಕ್ರಿಸ್ಪರ್ ಕ್ಯಾಸ್9 ಅಂತಂದರೆ ಏನು ಮಾಡ್ತಾರೆ ಅಂದರೆ ಯಾವ ಪ್ಲೇಸಲ್ಲಿ ಸಿಕಲ್ ಸೆಲ್ನ ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ ಆ ಪ್ಲೇಸಿಗೆ ಕ್ಯಾಸ್9 ಡೈರೆಕ್ಟ್ ಮಾಡಿ ಆ ಡಿಸ್ಫಂಕ್ಷನಲ್ ಜೀನ್ನ ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿ ಮಾಡಿಫೈಡ್ ಬ್ಲಡ್ ಸೆಲ್ಸಿಂದ ಫಂಕ್ಷನಲ್ ಜೀನ್ಸ್ನ ಅಲ್ಲಿಗೆ ಇನ್ಫ್ಯೂಸ್ ಮಾಡ್ತಾರೆ. ಓಕೆ, ಮಾಡಿಫೈಡ್ ಬ್ಲಡ್ ಸೆಲ್ಸ್ ಆರ್ ದೆನ್ ಟ್ರಾನ್ಸ್ಪ್ಲಾಂಟೆಡ್ ಬ್ಯಾಕ್ ಇನ್ ಟು ದ ಪೇಷಂಟ್ ವೇರ್ ದೇ ಆರ್ ಎನ್ಗ್ರಾಫ್ಟ್ ಅಟ್ಯಾಚ್ ಟು ಮಲ್ಟಿಪ್ಲೈ ವಿತ್ ಇನ್ ದ ಬೋನ್ ಮ್ಯಾರೋ ಆ್ಯಂಡ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಆಫ್ ಫೇಟಲ್ ಹಿಮೋಗ್ಲೋಬಿನ್, HbF ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ HbA-T8Q ಅಂತಿತ್ತು, T7-8Q ಅಂತ, ಇದರಲ್ಲಿ HbF. The patients with sickle cell disease increase the levels of HbF, prevent the sickling of red blood cells. ನಾರ್ಮಲ್ ಆಗಿ ಯಾವ ಥರ ಇರುತ್ತೆ ಅದೇ ಥರ ಇರೋಕ್ಕಾಗುತ್ತೆ, ಈ ಥರ ಸಿಕ್ಕಲ್ ಆಗೋದನ್ನು ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ದೆನ್ ಸಿಕ್ಕಲ್ ಸೆಲ್ ಡಿಸೀಸ್ ಕ್ಯಾನ್ ಬಿ ಈಸಿಲಿ ರೆಡ್ಯೂಸ್ ಇನ್ ದ ಪೇಷಂಟ್ಸ್. ಸೊ ದೀಸ್ ಆರ್ 2 ಇಂಪಾರ್ಟೆಂಟ್ ಬ್ಲಡ್ ಸೆಲ್ ಥೆರಪೀಸ್ ಯೂಸ್ಡ್ ಆರ್ ಅಪ್ರೂವ್ಡ್ ಫಾರ್ ಸಿಕ್ಕಲ್ ಸೆಲ್. ಹೋಪ್ ಯು ಆರ್ ಕ್ಲಿಯರ್ ಅಬೌಟ್ ದಿಸ್ ಒನ್. ಸೊ ಸಿಕ್ಕಲ್ ಸೆಲ್ಲಿಗೆ USA ಈ ಥರ ಥೆರಪಿ ಇಂಟ್ರೊಡ್ಯೂಸ್ ಮಾಡಿದರು. ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಓಕೆ, ಸೊ ಇನ್ ಇಂಡಿಯಾ ರೀಸೆಂಟಾಗಿ
there was a national sickle cell anemia elimination mission. ಸರಿನಾ, ಇಟ್ ವಾಸ್ ಅನೌನ್ಸ್ಡ್ ಆಸ್ ಪಾರ್ಟ್ ಆಫ್ ಯೂನಿಯನ್ ಬಜೆಟ್ ಇನ್ 2023 ಅನೌನ್ಸ್ ಮಾಡಿದ್ರು. ಇದರಲ್ಲಿ ಇವ್ರು ಏಮ್ ಏನಂತಂದರೆ ಟು ಎಲಿಮಿನೇಟ್ ಸಿಕಲ್ ಸೆಲ್ ಡಿಸೀಸ್ ಆಸ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇನ್ ಇಂಡಿಯಾ ಬಿಫೋರ್ 2047 ಒಳಗಡೆ ಪಬ್ಲಿಕ್ ಹೆಲ್ತ್ ಅನ್ನೋದನ್ನ ಎಲಿಮಿನೇಟ್ ಮಾಡ್ಬೇಕಂತ ಇದು ಮಾಡಿದ್ದಾರೆ. ಏಮ್ ಇದೆ ಅದರದ್ದು, ಎಲಿಮಿನೇಟ್ ಸಿಕಲ್ ಸೆಲ್ ಡಿಸೀಸ್ನ ಎಲಿಮಿನೇಟ್ ಮಾಡ್ಬೇಕಂತ. ದೆನ್ ಇದು ಓವರ್ ಆಲ್ ಏಮ್ ಏನಂತಂದರೆ ಟು ಎನೇಬಲ್ ಆಕ್ಸೆಸ್ ಟು ಅಫೋರ್ಡೆಬಲ್ ಆ್ಯಂಡ್ ಕ್ವಾಲಿಟಿ ಹೆಲ್ತ್ ಕೇರ್ ಟು all the sickle cell disease patients and to lower the prevalence through awareness, change of practices and screening interventions. ಓಕೆ, ಅಂದರೆ ಆಗಲೇ ಹೇಳಿದ್ನಲ್ಲ, ಕಪಲ್ಸ್ ಇದ್ರು ಅಂತಂದರೆ ಅವರು ಬಿಫೋರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಅ ಬೇಬಿ ದೇ ಕ್ಯಾನ್ ಗೋ ಥ್ರೂ ಜೆನೆಟಿಕ್ ಕೌನ್ಸಿಲಿಂಗ್ ಹೋಗಿ ಸ್ಕ್ರೀನಿಂಗ್ ಮಾಡಿ ಬರುವಂಥ ಆಫ್ಸ್ಪ್ರಿಂಗಿಗೆ ಸಿಕಲ್ ಸೆಲ್ ಡಿಸೀಸ್ ಇದೆಯಲ್ಲ ಅಂತ ಸ್ಕ್ರೀನಿಂಗ್ ಮಾಡಿ ಆಮೇಲೆ ಅವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಬೋದು. ಆ ಪಾಪುಗೆ ಸಿಕಲ್ ಸೆಲ್ ಇತ್ತಂದ್ರೆ, ಬೇಬಿಗೆ ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಆಗೋ ಚಾನ್ಸಸ್ ಇತ್ತಂದರೆ ಇಟ್ ಈಸ್ ಬೆಟರ್ ಟು ನಾಟ್ ಹ್ಯಾವ್ ದ ಬೇಬಿ. ಓಕೆ, ದೆನ್ ಹ್ಯಾವ್ ಫಾರ್ ಸಮ್ ಅದರ್ ಪ್ಲಾನ್ಸ್. ದೆನ್ ಮಿಷನ್ ವಿಲ್ ಎಂಟರ್ ಅವೇರ್ನೆಸ್ ಕ್ರಿಯೇಷನ್, universal screening of 7 crore people in a 0 to 40 year age groups in affected tribal areas and counseling through collaborative efforts of central ministries and state governments. ಸರಿನಾ, ಇದು ನಾರ್ಮಲಿ ಇಂಡಿಯಾದಲ್ಲಿ ಯಾವ ಪ್ಲೇಸಲ್ಲಿ ಜಾಸ್ತಿ ಸಿಕಲ್ ಸೆಲ್ ಡಿಸೀಸ್ ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ದಿಸ್ ಒಡಿಸ್ಸಾ, ಛತ್ತೀಸ್ಗಢ ಆ ಬೆಲ್ಟಲ್ಲಿ. ಸೊ ಯಾವುದು ಟ್ರೈಬಲ್ ಏರಿಯಾ ಜಾಸ್ತಿ ಇದೆಯಲ್ಲ, ಅವರ ಟ್ರೈಬಲ್ಸಲ್ಲಿ ಸಿಕಲ್ ಸೆಲ್ ಡಿಸೀಸ್ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಆ ಪ್ಲೇಸಲ್ಲಿ ಯೂನಿವರ್ಸಲ್ ಸ್ಕ್ರೀನಿಂಗ್ ಮಾಡ್ಬೇಕಂತ, ಸ್ಕ್ರೀನಿಂಗ್ ಮಾಡಿ ಅದು ಹೇಳಿದ್ರಲ್ಲ ಜೆನೆಟಿಕ್ ಕೌನ್ಸಿಲಿಂಗ್ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಈ ಥರ ವಿ ಕ್ಯಾನ್ ಎಂಡ್ ದ ಸಿಕಲ್ ಸೆಲ್ ಡಿಸೀಸ್ ಬಿಫೋರ್ 2047. ಓಕೆ, ಸೊ ಹೋಪ್ ಯು ಲೈಕ್ ದ ಟಾಪಿಕ್. ನಿಮ್ಗೆ ಏನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದೇ ರೀತಿ UPSC ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೇಳಿದಲ್ಲ ಕ್ಯಾಸ್ನೇನು ಅಂತಂದೇಳಿ, ನೀವು ಇವಾಗ ಏನಾದರೂ ಕಾನ್ಸೆಪ್ಟ್ ಅರ್ಥ ಆಗಿತ್ತಂದರೆ ವಿಲ್ ಬಿ ಏಬಲ್ ಟು ಈಸಿಲಿ ಆನ್ಸರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಸೊ ಕಮೆಂಟ್ ದ ಆನ್ಸರ್ ಇನ್ ದ ಕ್ವಶನ್. ಮತ್ತು ಏನಾದರೂ ಡೌಟ್ಸ್ ಇತ್ತಂದರೆ ಯು ಕ್ಯಾನ್ ಆಲ್ಸೋ ರೈಟ್ ದಟ್ ಒನ್, ವಿ ಕ್ಯಾನ್ ಡಿಸ್ಕಸ್ ಇನ್ ದ ಫರ್ದರ್ ಕ್ಲಾಸಸ್. ಸೊ ಹೋಪ್ ಯು ಎಂಜಾಯ್ ದ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.